ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕುಮುದಾಸ್ ಕಿಚನ್ ಆ್ಯಂಡ್ ವ್ಲಾಗ್ಸ್. ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಕೊಂಡು JK ಹಿಲ್ ವ್ಯೂ ರೆಸಾರ್ಟ್ ಅಂತ ಮುತುಕದಹಳ್ಳಿ ಕೋಲಾರ ಹತ್ರ ಇದೆ, ಅಲ್ಲಿಗೆ ಹೋಗಿದ್ವಿ. ಸೊ ಒನ್ ನೈಟ್ ಸ್ಟೇ ಮಾಡೋಣ ಅಂತ ಹೋಗಿದ್ವಿ. ಬನ್ನಿ ಹಾಗಾದರೆ ರೆಸಾರ್ಟ್ ಹೇಗಿದೆ, ನಾವೆಲ್ಲ ಏನು ಮಾಡಿದ್ವಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಫಸ್ಟು ಎಂಟರ್ ಆಗ್ತಾ ಇದ್ದಂಗೆ ಸೆಕ್ಯೂರಿಟಿ ಇರ್ತಾರೆ. ಅವರು ನಾವು ಒನ್ ಡೇ ಔಟಿಂಗಿಗೆ ಬಂದಿದ್ದೀವಾ ಇಲ್ಲಾಂದರೆ ಸ್ಟೇ ಮಾಡಿದ್ದೀವಾ ಅಂತ ಎಲ್ಲ ಚೆಕ್ ಮಾಡಿಕೊಂಡು ನಾವು ಟೋಟಲಾಗಿ ಎಷ್ಟು ಜನ ಬಂದಿದ್ದೀವಿ ಒಂದೊಂದು ಕಾರಲ್ಲಿ ಅಂತಲೂ ಎಲ್ಲ ನೋಟ್ ಮಾಡ್ಕೊತಾ ಇದ್ದಾರೆ. ನೋಡಿ, ಇದೇ ಎಂಟ್ರೆನ್ಸು, ಇಲ್ಲಿಂದನೇ ನಾವು ಒಳಗಡೆಗೆ ಎಂಟ್ರಿ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿ ವೆಲ್ ಮೇಂಟೈನ್ ರೆಸಾರ್ಟ್ ಇದು. ನೀವು ಬೇಕಾದ್ರೆ ರೋಡ್ಸ್ನ ನೋಡ್ಬೋದು, ಎಲ್ಲ ನೀಟಾಗಿ ಟಾರ್ ಹಾಕಿ ಗುಡಿಸಿ ಮಾಡಿ ಯಾವಾಗಲೂ ಗುಡಿಸ್ತಾನೆ ಇರ್ತಾರೆ, ಒಂದು ಎಲೆ ಬೀಳೋದಕ್ಕೂ ಬಿಟ್ಟಿರಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಇದೇನೇ ರಿಸೆಪ್ಷನ್ನು. ನಾವಿವಾಗ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀವಿ. ನಾವು ಈ ವಿಲ್ಲಾನೇ ತೊಗೊಂಡಿರೋದು, ಇದರೊಳಗೆ ನಮ್ಮ ರೂಮ್ಸ್ ಇರೋದು. ಅಲ್ಲಿ ನಾವು ಕಾರ್ ಪಾರ್ಕ್ ಮಾಡ್ಕೊಂಡಿದ್ದೀವಿ. ಇನ್ನೂ ಒಂದೆರಡು ಫ್ಯಾಮಿಲಿಯವ್ರು ಬರಬೇಕು, ಅದಕ್ಕಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಆಗಲೇ ನಾವು ಬಂದಿರೋದೇ ಸ್ವಲ್ಪ ಲೇಟಾಗಿ ಬಂದಿದ್ದೀವಿ, ಎಲ್ಲ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ 1:30 ಆಗೋಗಿದೆ. ಬನ್ನಿ ಹಾಗೇ ಎಲ್ಲರೂ ಬರೋಷ್ಟರಲ್ಲಿ ಒಂದು ರೌಂಡ್ ರೆಸಾರ್ಟ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಎಂಟ್ರೆನ್ಸ್ ಹೋಗ್ತಾ ಹೀಗಿದೆ, ರೈಟಲ್ಲಿ ರೆಸ್ಟೋರೆಂಟು. ಇದು ನೋಡಿ, ಲಾನ್ ತುಂಬ ದೊಡ್ಡದಾಗಿದೆ. ಒನ್ ಡೇ ಔಟಿಂಗ್ ಬಂದಿರೋರು ಇವರೆಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಅದ್ರ ಪಕ್ಕದಲ್ಲೇ ಕಿಡ್ಸ್ ಏರಿಯಾ. ನಾವು ಇಲ್ಲಿ ಬಂದೇ ತಪ್ಪು ಮಾಡಿದ್ದು, ಮಕ್ಳಿಗೆ ಫಸ್ಟ್ ಕಣ್ಣಿಗೆ ಬಿದ್ದುಬಿಡ್ತು. ಎಲ್ಲರೂ ನೋಡಿ ಹೇಗೆ ನುಗ್ತಾ ಇದ್ದಾರೆ ಒಳಗಡೆಗೆ. ಅವ್ರು ಆಟ ಆಡೋದಕ್ಕಂತ ಹೊರಟೋಗ್ಬಿಟ್ರು. ತುಂಬ ಚೆನ್ನಾಗಿದೆ ನೋಡಿ, ಕಿಡ್ಸ್ ಏರಿಯಾಲೂ ತುಂಬ ವೆರೈಟೀಸ್ ಆಫ್ ಸ್ಲೈಡ್ಗಳಿದೆ, ಸ್ವಿಂಗ್ ಇದೆ, ಬೇರೆ ಬೇರೆ ಆದಂಥ ಆಟಗಳಿದೆ. ನೋಡಿ, ಅಲ್ಲಲ್ಲೇ ಅನಿಮಲ್ಸು ಇದೆ. ಪಾರ್ಕ್ನೂ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರಂತ ಅಂದ್ಬಿಟ್ಟು. ನೋಡಿ, ಮಕ್ಕಳಂತೂ ಇದನ್ನು ಆಡೋದಕ್ಕೆ ಎಷ್ಟು ಖುಷಿ ಆಗಿಬಿಟ್ಟಿದ್ರಂತೆ, ಅದ್ರ ಮೇಲಿಂದ ಇಳಿತಾನೇ ಇರಲಿಲ್ಲ. ಇವಾಗ ಟೈಮ್ ಆಯಿತು, ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ರೆ ಈ ಲಾನ್ ಪಾಸ್ ಮಾಡ್ಕೊಂಡು ಹೋಗಬೇಕಾಗಿತ್ತು. ನೋಡಿ, ಇವ್ರು 3 ಜನ ಹೇಗೆ ಲಾನಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಾವು ಬರಲ್ಲ, ನೀವು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ಆಟ ಆಡಬೇಕಂತೆ. ಹೇಗೋ ಅವ್ರನ್ನೂ ಹೇಳ್ಕೊಂಡು ನಾವು ರೆಸ್ಟೋರೆಂಟ್ ಕಡೆಗೆ ಹೋಗ್ತಾ ಇದ್ದೀವಿ. ನಾನು ಇವಾಗಲೇ ಎಂಟರ್ ಆಗ್ತಾ ಇರೋದು. ಬನ್ನಿ ಒಳಗಡೆ ಎಲ್ಲ ಹೇಗಿದೆ ಅಂತ ಒಂದು ರೌಂಡ್ ನೋಡೋಣ. ನೋಡಿ, ಇದೇ ರೆಸ್ಟೋರೆಂಟು, ಎಷ್ಟು ಚೆನ್ನಾಗಿದೆ ನೋಡಿ, ವೆರಿ ವೆಲ್ ಮೇಂಟೈನ್. ನೀವು ಯಾವುದೇ ಜಾಗಕ್ಕೆ ಹೋದರೂ ಇಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಸ್ಪೆಷಲಿ ಹೈಜೀನಲ್ಲಂತೂ ದೇ ಆರ್ ವೆರಿ ಮಚ್ ಪರ್ಟಿಕ್ಯುಲರ್. ಲಂಚ್ಗೆ ಬೂಫೇನೂ ಇರುತ್ತೆ, ಅಲಾಕಾರ್ಟೇನೂ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಡಿನ್ನರ್ ಮಾತ್ರ ಫುಲ್ ಅಲಾಕಾರ್ಟೇನೇ, ಹಾಗೂ ಬ್ರೇಕ್ಫಾಸ್ಟು ಬೂಫೇನೇ ಇರುತ್ತೆ. ನಾವೆಲ್ಲ ಅಲಾಕಾರ್ಟೇನೇ ಸೆಲೆಕ್ಟ್ ಮಾಡ್ಕೊಂಡು ನಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಆರ್ಡರ್ ಮಾಡ್ಕೊಂಡು ಊಟ ಮಾಡ್ಕೊಂಡ್ವಿ. ನೋಡಿ, ಊಟ ಎಲ್ಲ ಆದಮೇಲೆ ಮಕ್ಕಳು ಐಸ್ ಕ್ರೀಮ್ ತಿನ್ಕೊಂಡು ಆಚೆ ಕಡೆ ಕೂತಿದ್ದಾರೆ. ಅವ್ರು ಊಟ ಎಲ್ಲ ಸರಿಯಾಗಿ ಮಾಡದೆ ಐಸ್ ಕ್ರೀಮ್ನೇ ಎಂಜಾಯ್ ಮಾಡ್ತಾ ಇದ್ದಾರೆ. ಇದಾದಮೇಲೆ ಒಂದು 10 ನಿಮಿಷ ರೆಸ್ಟ್ ಮಾಡಿಬಿಟ್ಟು ರೈನ್ ಡ್ಯಾನ್ಸ್ ಆಡೋಕ್ಕೆ ಬಂದುಬಿಟ್ವಿ. ನಾವಿನ್ನೂ ರೂಮ್ ಒಳಗೆ ಚೆಕ್ಕಿನ್ನೇ ಆಗಿಲ್ಲ, ಇಲ್ಲಿಂದ ಇಲ್ಲಿಗೆ ಬಂದುಬಿಟ್ಟಿದ್ದೀವಿ. ತುಂಬ ಕೋಲ್ಡ್ ಇತ್ತು, ವೆದರ್ ಅಂತೂ ಸಖತ್ ಕೋಲ್ಡ್ ಇತ್ತು. ನೀರಿಗೆ ಹೋಗ್ಬಿಟ್ಟು ಎಲ್ಲರಿಗೂ ಚಳಿನೇ ಆಗೋಗ್ಬಿಡ್ತು. ಬಟ್ ನಾವು ಸಖತ್ ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾಯಿದ್ದೀವಿ, ನೀವೇ ನೋಡಿ. ಅಟ್ಯಾಚ್ಡ್ ಸ್ವಿಮ್ಮಿಂಗ್ ಪೂಲ್ ಇದೆ, ಅಲ್ಲೂ ಒಂದು ಸ್ವಲ್ಪ ಹೊತ್ತು ಆಡಿಬಿಟ್ಟು ಆಮೇಲೆ ನಾವು ಇವಾಗಲೇ ರೂಮಿಗೆ ಚೆಕ್-ಇನ್ ಆಗ್ತಾ ಇರೋದು. ನೋಡಿ, ನಾವು ಸೆಲೆಕ್ಟ್ ಮಾಡ್ಕೊಂಡಿರೋದು ಇದೇ ರೂಮು, ಪ್ರೀಮಿಯಮ್ ರೂಮ್ಸ್ ಇವೆಲ್ಲನೂ. ಇಬ್ರಿಗೆ ಹೋದರೆ ನಿಮಗೆ ಇಷ್ಟು ಬೆಡ್ ಇರೋದು ಸಾಕಾಗುತ್ತೆ. ಅದೇ ನೀವು 3 ಅಥವಾ 4 ಜನ ಹೋದರೆ ಇನ್ನೂ ದೊಡ್ಡ ಬೆಡ್ ಇರೋ ಅಂಥ ರೂಮ್ಸು ಇದೆ, ನೀವು ಅದನ್ನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಕಾಂಪ್ಲಿಮೆಂಟ್ರಿಗಂತ ಅಂದ್ಬಿಟ್ಟು ಕಾಫಿ ಪೌಡರ್, ಟೀ ಪೌಡರ್ ಎಲ್ಲ ಇಟ್ಟಿದ್ದಾರೆ. ಬಿಸಿನೀರು ಕಾಯಿಸ್ಕೊಳ್ಳೋಕ್ಕೆ ಕೆಟಲ್ಸ್ ಎಲ್ಲನೂ ಇಟ್ಟಿದ್ದಾರೆ. ಟಿವಿನೂ ಇದೆ. ಇದು ಡ್ರೆಸ್ ಆಗೋವಂಥ ಜಾಗ, ಮಿರರ್ ಇದೆ ಹಾಗೂ ಟೇಬಲು ಇದೆ. ಇದೇನೇ ಬಾತ್ರೂಮು, ನೀವೇ ನೋಡ್ಬೋದು ಎಷ್ಟು ನೀಟಾಗಿಟ್ಟಿದ್ದಾರೆ ಅಂತ. ಅವರೇ ಟೂತ್ ಪೇಸ್ಟಿಂದ ಹಿಡಿದು ಸೋಪಿಂದ ಹಿಡಿದು ಶ್ಯಾಂಪು ಎಲ್ಲ ಕೊಟ್ಟಿರ್ತಾರೆ. ನೀವು ಟವಲಿಂದನೂ ಏನೂ ಕ್ಯಾರಿ ಮಾಡೋ ಅವಶ್ಯಕತೆ ಇಲ್ಲ. ಇದು ಮಿರರ್ ಹಿಂದೆಗಡೆ ಇರೋವಂಥ ಜಾಗ. ನೀವೇನಾದರೂ ನಿಮ್ಮ ಐಟಮ್ಸ್ ಎಲ್ಲ ಇಟ್ಕೋಬೇಕಂದ್ರೆ ಇಟ್ಕೋಬೋದು. ಫ್ರೆಶ್ ಆಗ್ತಿದ್ದಂಗೆ ತಿರ್ಗಾ ಮಕ್ಕಳು ಪ್ಲೇ ಏರಿಯಾಗೆ ಕರ್ಕೊಂಡು ಹೋಗ್ಬಿಟ್ರು.
ನೋಡಿ ನಮ್ಮ ಫ್ರೆಂಡ್ ಒಬ್ಬರು ಮಕ್ಳಿಗೆಲ್ಲ ಅಂತ ಅವರೇ ಸೈಕಲ್ ಅವ್ರ ಮನೆಯಿಂದಾನೇ ತಂದುಬಿಟ್ಟಿದ್ರು, ಎಲ್ಲ ಮಕ್ಳಿಗೂ ಆಗುತ್ತಂತ. ಇದೆಲ್ಲ ನಾವು ತೊಗೊಂಡೋಗಿರೋ ಸೈಕಲ್ಸೇ, ಇಲ್ಲಿ ಪ್ರೊವೈಡ್ ಮಾಡೋದಿಲ್ಲ. ಎಷ್ಟು ಎಂಜಾಯ್ ಮಾಡ್ಕೊಂಡು ಆಡ್ತಾ ಇದ್ದಾರೆ ನೋಡಿ. ಆಮೇಲೆ ಇವ್ರಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗಂತ ಅಂದ್ಬಿಟ್ಟು ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದ್ವಿ. ಅದನ್ನೇ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಅವ್ರಿಗೆಲ್ಲ ಫ್ರೆಂಚ್ ಫ್ರೈಸ್ ಕೊಟ್ಬಿಟ್ಟು ನಾವಿಲ್ಲಿ ಥ್ರೋಬಾಲ್ ಎಲ್ಲ ಆಡೋದಕ್ಕಂತ ಸ್ಟಾರ್ಟ್ ಮಾಡ್ಕೊಂಡ್ವಿ, ಗ್ರೂಪ್ಸ್ ಮಾಡಿಬಿಟ್ಟು. ಇಲ್ಲಿ ನೋಡಿ ಇವ್ರು ವೈಟ್ ಶರ್ಟ್ ಇದ್ದಾರಲ್ಲ, ಇವ್ರು ಶಾರ್ಟ್ ಪುಟ್ ಪ್ಲೇಯರ್ ಅಂತೆ. ನೋಡಿ ಹೇಗೆ ನಮ್ಮನ್ನ ಬಾಲ್ ಹಾಕಿ ಹಾಕಿ ಓಡಿಸ್ತಿದ್ರು, ಶಾರ್ಟ್ ಪುಟ್ ಹಾಕ್ದಂಗೆ ಆಗ್ತಾಯಿದ್ರು. ನಾವು ಮಿನಿಮಮ್ ಅಂದರೂ ಇದನ್ನು ಒಂದು 2 ಅವರ್ ಅಂತೂ ಆಟ ಆಡಿದ್ದೀವಿ, ಅಷ್ಟು ಫನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಆಮೇಲೆ ಸುಮ್ಮನೆ ಟ್ರಯಲ್ಸ್ಗಂತ ಆಡಿಕೊಂಡು ಆಮೇಲೆ ಅದು ಪಾಯಿಂಟ್ಸ್ಗೆ ಹೋಗ್ಬಿಟ್ಟು ಗೇಮ್ ಫುಲ್ ಸೀರಿಯಸ್ ಆಗಿಬಿಟ್ಟು ಸಖತ್ತಾಗಿತ್ತು. ಇವಾಗ ನೆಕ್ಸ್ಟು ಇಂಡೋರ್ ಗೇಮ್ಸ್ ಆಡೋಣ ಅಂದ್ಬಿಟ್ಟು ನೋಡಿ ಇದೇ ಇಂಡೋರ್ ಗೇಮ್ಸ್ ಇರೋ ಜಾಗ. ಚೆಸ್ಸಿಂದ ಹಿಡಿದು ಏನು ಬೇಕು ಎಲ್ಲ ಇಟ್ಟಿದ್ದಾರೆ ನೋಡಿ. ನಿಮ್ಗಲ್ಲಿ ಡರ್ಟ್ ಬೈಕ್ ಎಲ್ಲ ಕಾಣಿಸ್ತಿದೆ, ಅದೆಲ್ಲ ಇದೆ. ಬಟ್ ಆ ಪ್ಲೇಸ್ನ ಏನೋ ಅವರು ಸ್ವಲ್ಪ ರಿನೋವೇಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗೋಕ್ಕೆ ಬಿಡಲಿಲ್ಲ. ಇಲ್ಲಿ ಸ್ನೂಕರು, ಟೇಬಲ್ ಟೆನ್ನಿಸು ಯಾವ್ದು ಬೇಕಾದರೂ ಆಡ್ಬೋದಾಗಿತ್ತು. ನಾವಿವಾಗ ಮ್ಯೂಸಿಕಲ್ ಚೇರ್ ಆಡ್ತಾ ಇದ್ದೀವಿ. ಮಕ್ಕಳು ನಮ್ಮ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೊ ಚಿಕ್ಕ ಮಕ್ಕಳಿರೋರೆಲ್ಲ ಮಗುನ ಎತ್ಕೊಂಡೇ ಆಟ ಆಡ್ತಾ ಇದ್ದೀವಿ. ಇದಂತೂ ಸಖತ್ ಫನ್ನಾಗಿತ್ತು ನೋಡಿ. ಅಲ್ಲಿ ಆಡ್ತಾ ಇದ್ರೆ ಇನ್ನೂ ಒಂದು ಸ್ವಲ್ಪ ಜನ ಮಕ್ಕಳಿಗೆ ಅಲ್ಲೇ ಊಟ ಮಾಡಿಸ್ತಾ ಇದ್ರು. ಇದಾದಮೇಲೆ ಹಾಗೇ ಟೇಬಲ್ ಟೆನ್ನಿಸ್ ಆಡ್ಕೊಂಡ್ವಿ, ಬೇರೆ ಬೇರೆ ಯಾವುದೆಲ್ಲ ಆಟ ಆಡಿ ಟಗ್ ಆಫ್ ವಾರ್ ಆಡಿದ್ವಿ. ಆಮೇಲೆ ಬಟ್ ಯಾರೂ ವೀಡಿಯೋ ತೆಗೆಯೋರಿರಲಿಲ್ಲ, ಎಲ್ಲರೂ ಆಟ ಆಡೋಕ್ಕೆ ಹೋಗ್ಬಿಟ್ಟಿದ್ವಿ, ಅದು ತೋರ್ಸೋಕ್ಕಾಗಿಲ್ಲ. ಆಮೇಲೆ ಡಿನ್ನರ್ ಮಾಡಿ ಮಲ್ಕೊಂಡ್ಬಿಟ್ವಿ. ಬೆಳಗ್ಗೆ ನಾನು ಎದ್ದಿರೋದು 7:30ಗೆ. ನೀವೇ ಬೇಕಾದ್ರೆ ಗಮನಿಸ್ಬೋದು, ಫುಲ್ ಮಂಜು ಮುಚ್ಕೊಂಬಿಟ್ಟಿದೆ. ಎಂಥ ಚಳಿ ಇತ್ತಂದರೆ ಆಚೆಗಡೆ ಬರೋಕ್ಕಾಗ್ತಾ ಇರಲಿಲ್ಲ, ಸಖತ್ತಾಗಿತ್ತು. ನೀವೇ ನೋಡಿ ಅಲ್ಲಿ ಕಾರ್ ಮೇಲೆಲ್ಲ ಮಂಜಿನ ಹನಿ ಎಲ್ಲ ಬಿದ್ದಿದೆ. ನಾವೇ ಫುಲ್ಲು ರೆಸಾರ್ಟ್ ನೋಡೋಕ್ಕೆ ಆಗಿಲ್ಲ. ಸೊ ಇದ್ರ ಮೇಲ್ಗಡೆಯಿಂದ ಹೇಗೆ ಕಾಣುತ್ತೆ ವ್ಯೂ ರೆಸಾರ್ಟ್ದು ಅಂತ ನೋಡೋಣ ಬನ್ನಿ, ಸುತ್ತಮುತ್ತ ಏನು ಕಾಣುತ್ತಂತ. ಇಲ್ಲೂ ನೋಡಿ ಸೀಟಿಂಗ್ ಅರೇಂಜ್ಮೆಂಟ್ ಇದೆ. ನೀವು ಡಿನ್ನರ್ ಎಲ್ಲ ಏನಾದ್ರು ಬೇಕಾದರೆ ಇಲ್ಲೇ ಮಾಡ್ಬೋದು, ಆರ್ಡರ್ ಮಾಡಿದ್ರೆ ತಂದು ಕೊಟ್ಬಿಡ್ತಾರೆ. ಅಲ್ಲಿ ದೂರದಲ್ಲಿ ಗುಡ್ಡ ಕಾಣ್ತಿದೆ ನೋಡಿ, ಹೇಗೆ ಮಂಜಲ್ಲಿ ಮುಚ್ಕೊಂಡ್ಬಿಟ್ಟಿದೆ. ಇದು ಮೇಲಿಂದ ನೋಡಿದ್ರೆ ರೆಸಾರ್ಟ್ ಹೀಗೆ ಕಾಣುತ್ತೆ. ಇದು ಸ್ಪಾ. ನಾವಿನ್ನೂ ಅಲ್ಲೆಲ್ಲ ಓಡಾಡೇ ಇಲ್ಲ, ಟೈಮೇ ಸಾಲಿಲ್ಲ ನಾವು ನೆನ್ನೆ ಬಂದಾಗಿಂದ. ಇದು ಸ್ವಿಮ್ಮಿಂಗ್ ಪೂಲು ನೋಡಿ ಹೇಗೆ ಕಾಣುತ್ತಂತ, ಇಷ್ಟು ನೀಟಾಗಿಟ್ಟಿದ್ದಾರೆ ಅಂತ ನೋಡಿ. ಇದು ನಾವು ಇಂಡೋರ್ ಗೇಮ್ಸ್ ಎಲ್ಲ ಆಡಿದ್ವಲ್ಲ ಆ ರೂಮ್ ಇದು. ನೀವೇ ನೋಡ್ಬೋದು ಆ ಶೀಟ್ ಮೇಲೆಲ್ಲ ಎಷ್ಟು ಮಂಜಿನ ಹನಿ ಕೂತಿದೆ ಅಂತ. ಇದು ಇಲ್ಲಿ ಮೇಲ್ಗಡೆ ಕುತ್ಕೊಳ್ಳೋಕ್ಕಂತ ಮಾಡಿರೋ ಸೀಟಿಂಗ್ ಅರೇಂಜ್ಮೆಂಟು. ನಿಮ್ಗೇನಾದರೂ ಲಂಚ್ ಡಿನ್ನರ್ ಎಲ್ಲ ಮಾಡಬೇಕಂದ್ರೆ ಇಲ್ಲೂ ತರಿಸ್ಕೊಂಡು ಬೇಕಾದ್ರೆ ಮಾಡ್ಬೋದು. ಇದು ಮಧ್ಯದಲ್ಲಿ ಹಾಕಿರೋ ಪಿಲ್ಲರ್ ಅವರು ವುಡ್ದು ಹಾಕಿದ್ದಾರೆ, ಅದನ್ನೇ ಎಷ್ಟು ಚೆನ್ನಾಗಿ ಕಾವ್ ಮಾಡಿ ಎಷ್ಟು ಡಿಸೈನಾಗಿ ಹಾಕಿದ್ದಾರೆ ನೋಡಿ. ಇದು ಪ್ಲಾಸ್ಟಿಕ್ ಫಿಶ್ನ ಬಿಟ್ ಮಾಡಿರೋ ಅಂಥ ಅಕ್ವೇರಿಯಮ್ಮು. ಇದೆಲ್ಲ ಪ್ಲಾಸ್ಟಿಕ್ ಫಿಶ್ಗಳು, ಕಲರ್ಗಳು ಚೇಂಜ್ ಆಗ್ತಾ ಇರುತ್ತೆ ಸ್ವಿಚ್ ಆನ್ ಮಾಡಿದ್ರೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟರು ಇದನ್ನು ನೋಡಿ. ಆಮೇಲೆ ನಾವು ಇವಾಗೆಲ್ಲರೂ ಬ್ರೇಕ್ಫಾಸ್ಟ್ ಮಾಡೋಕ್ಕಂತ ಹೋದ್ವಿ. ಬ್ರೇಕ್ಫಾಸ್ಟ್ ಇಲ್ಲಿ ಬೂಫೇನೇ ಇರೋದು. ಸೊ ಬನ್ನಿ ಬ್ರೇಕ್ಫಾಸ್ಟ್ ಏನೇನಿದೆ ಅಂತ ನೋಡೋಣ. ವಾಟರ್ ಮೆಲನ್ ಜ್ಯೂಸ್, ಫ್ರೆಶ್ ಫ್ರೂಟ್ ಇದೆ. ಇದಾದಮೇಲೆ ಇದ್ರ ಪಕ್ಕದಲ್ಲೇ ನೀವು ಹೋದರೆ ಕಾರ್ನ್ಫ್ಲೇಕ್ಸ್ ಇದೆ, ಅದರಲ್ಲೂ 2 ಟೈಪ್ಸ್ ಆಫ್ ಕಾರ್ನ್ಫ್ಲೇಕ್ಸ್ ಇದೆ. ಬಿಸಿ ಹಾಲು ಕಾಯಿಸಿಟ್ಟಿರೋದೆ. ಇದನ್ನೆಲ್ಲ ನೀವು ತಿನ್ನಬೇಕಂದ್ರೆ ಹಾಲು ಹಾಕ್ಕೊಂಡು ಬೇಕಾದ್ರೆ ತಿನ್ಬೋದು ನೋಡಿ, ಅದಕ್ಕಂತ ಹಾಲು ಇಲ್ಲಿಟ್ಟಿದ್ದಾರೆ. ಆಮೇಲೆ ಇಲ್ಲಿ ಬಾಯ್ಲ್ಡ್ ವೆಜಿಟೇಬಲ್ಸ್ ಇದೆ, ಅದರಲ್ಲಿ ಕಾಲಿಫ್ಲವರು, ಬೀನ್ಸು, ಕ್ಯಾರೆಟ್ನ ಬೇಯಿಸಿಟ್ಟಿದ್ದಾರೆ. ಸಾಲ್ಟ್ ಎಲ್ಲ ಏನೂ ಹಾಕಿರಲ್ಲ, ಬೇಕಾದರೆ ನಾವು ಹಾಕೋಬೇಕು. ಇದು ಸ್ವೀಟ್ ಕಾರ್ನ್ನ ಬೇಯಿಸಿಟ್ಟಿದ್ದಾರೆ. ಇಲ್ಲಿ ಮೊಟ್ಟೆಗಳನ್ನೂ ಬೇಯಿಸಿಟ್ಟಿದ್ದಾರೆ, ನಾವು ಬೇಕಾದರೆ ಬಿಡಿಸ್ಕೊಂಡು ತಿನ್ಬೋದು. ಇಲ್ಲಿ ಬ್ರೆಡ್ಡು, ಜಾಮು, ಟೋಸ್ಟರು ಎಲ್ಲ ಇಟ್ಟಿದ್ದಾರೆ, ಬಟರು ಇಟ್ಟಿದ್ದಾರೆ. ನೀವು ಅದನ್ನು ಅಪ್ಲೈ ಮಾಡ್ಕೊಂಡು ನೀವೇ ತಿನ್ನಬೇಕು. ಇಲ್ಲಿ 2 ವೆರೈಟೀಸ್ ಆಫ್ ಚಟ್ನಿ, ಇಡ್ಲಿ, ಮಸಾಲೆ ದೋಸೆ ಎಲ್ಲ ಬೇಕಂದರೆ ಆರ್ಡರ್ ಮಾಡ್ಕೋಬೋದು. ವಡೆನೇ ದಿ ಬೆಸ್ಟ್ ಇದ್ದಿದ್ದು, ನಾನು ಟೇಸ್ಟ್ ಮಾಡಿದ್ದು. ಅದರಲ್ಲಿ ಸಾಂಬಾರಿದೆ ಇಡ್ಲಿಗೆ, ಪೂರಿ, ಸಾಗು, ಆಮೇಲೆ ಉಪ್ಪಿಟ್ಟು, ಟೊಮೆಟೊ ಬಾತು, ಕೇಸರಿ ಬಾತು ಮಾಡಿದ್ದಾರೆ ಸ್ವೀಟ್ಗೆ. ಫೈನಲ್ ಆಗಿ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಇಟ್ಟಿದ್ದಾರೆ. ನಮಗೆ ಕಾಫಿ ಟೀ ಎಲ್ಲ ಬೇಕಂದರೆ ಅವ್ರಿಗೆ ಹೇಳಿದ್ರೆ ಮಾಡಿಬಿಟ್ಟು ಕೊಡ್ತಾರೆ ಒಂದು 5 ಮಿನಿಟ್ಸ್ಗೆಲ್ಲ. ಇದೇ ಇಲ್ಲಿನ ಬ್ರೇಕ್ಫಾಸ್ಟು. ಎಲ್ಲನೂ ಟೇಸ್ಟ್ ತುಂಬ ಚೆನ್ನಾಗಿತ್ತು ನೋಡಿ. ಇವರು
ಪ್ಲೇ ಏರಿಯಾಗೆ ಹೋಗ್ಬೇಕಂತ ಅಂದ್ಬಿಟ್ಟು ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರೆ ಹೇಗೆ ಓಡೋಗ್ಬಿಟ್ಟಿದ್ದಾರೆ. ಇವಾಗ ಕರೆದ್ರೂ ಬರ್ತಾ ಇಲ್ಲ, ಪ್ಲೇ ಏರಿಯಾಗೆ ಹೋಗ್ತಾ ಇದ್ದಾರಲ್ಲಿ. ಇದು ನೋಡಿ ಫಿಶ್ದು ಒಂದು ಪಾಂಡ್ ಥರ ಮಾಡಿಬಿಟ್ಟು ಎಷ್ಟೊಂದು ಫಿಶ್ ಬಿಟ್ಟಿದ್ರು. ಹಾಗೂ ಇಲ್ಲಿ ಬರ್ಡ್ ಕೇಜ್ ಇದೆ, ಇದರಲ್ಲಂತೂ ಸುಮಾರು ಬರ್ಡ್ಗಳಿತ್ತು, ಚೆನ್ನಾಗಿತ್ತು. ಆಮೇಲೆ ಇದೆಲ್ಲ ನಾವು ನೆನ್ನೆ ಬಂದೇ ಇರಲಿಲ್ಲ, ಟ್ರ್ಯಾಂಪೋಲಿನ್ ಹತ್ರ ಎಲ್ಲ. ಇಲ್ಲೇ ಥ್ರೋಬಾಲ್ ಆಡೋ ಕೋರ್ಟ್ ಇದೆ. ನೆನ್ನೆ ನಮಗೆ ಗೊತ್ತಿಲ್ಲದೆ ಅಲ್ಲೆಲ್ಲೋ ರೋಡಲ್ಲೇ ಆಡ್ಕೊಂಡು ಕೂತಿದ್ವಿ. ಮಕ್ಕಳೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಇಲ್ಲಿ ಟ್ರ್ಯಾಂಪೋಲಿನ್ ಮೇಲೆಲ್ಲ ಆಡ್ತಾ ಇದ್ದಾರೆ. ತುಂಬ ದೊಡ್ಡ ರೆಸಾರ್ಟು. ನಿಮ್ಗಿಲ್ಲಿ 1 ನೈಟ್ ಸ್ಟೇ ಮಾಡಿದ್ರೆ ಸಾಕಾಗಲ್ಲ. ನೀವೆಲ್ಲ ಎಂಜಾಯ್ ಮಾಡಬೇಕಂದ್ರೆ 2 ದಿನ ಸ್ಟೇ ಮಾಡಬೇಕು. ಅದು ಗ್ಯಾಂಗ್ಗಳಲ್ಲಿ ಬಂದು ಸ್ಟೇ ಮಾಡಿದ್ರೆ ತುಂಬ ಖುಷಿ ಪಡ್ತೀರಾ. ನೋಡಿ ಇದು DJ ಹೌಸ್ ಅಂತೆ. ಇಲ್ಲೆಲ್ಲ ತುಂಬ ಮದುವೆಗಳು ನಡೀತಾ ಇರುತ್ತೆ, ಫಂಕ್ಷನ್ಗಳಾಗ್ತಾ ಇರುತ್ತೆ, ಲಾನಲ್ಲೂ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದಕ್ಕೆ ಇಷ್ಟೊಂದು ಸ್ಪೇಸ್ ಬಿಟ್ಟಿದ್ದಾರೆ. ಇದೇ ಡರ್ಟ್ ಬೈಕಿಂಗ್ ಆಡೋಕ್ಕೆ ಜಾಗ. ಅವರೇನೋ ಬೇರೆ ರಿನೋವೇಷನ್ ಏನೋ ಮಾಡ್ತಿದ್ದಾರಂತ, ಸದ್ಯಕ್ಕೆ ಅಲೌ ಮಾಡಿಲ್ಲ. ಇಲ್ಲಿ ಅವರು ಕೋಳಿ, ಹುಂಜ, ಕುರಿಗಳು ಎಲ್ಲ ಸಾಕೊಂಡಿದ್ದಾರೆ. ಎಷ್ಟು ವೆರೈಟಿ ಕೋಳಿಗಳು ನೋಡಿದೆ ಅಂದರೆ ತುಂಬ ಚೆನ್ನಾಗಿತ್ತು. ಇದು ಇನ್ನು ಬರೀ ಮುಕ್ಕಾಲು ನಾನು ರೆಸಾರ್ಟ್ ತೋರಿಸಿರೋದು. ಇನ್ನು ಟಾಪ್ ರೂಮ್ಸ್ ಎಲ್ಲ ಅದು ಪೇಂಟ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅದು ಅವೈಲೇಬಲ್ ಇರಲಿಲ್ಲ. ನೋಡಿ ಇವ್ರದ್ದೆಲ್ಲ ಸೇರಿಸಿ ಒಂದು ಫೋಟೋ ತೆಗೆಯೋಣ ಅಂದರೆ ಎಷ್ಟು ಯಾರೂ ಗ್ರೂಪಾಗಿ ನಿಂತ್ಕೋತಾನೆ ಇಲ್ಲ. ಒಬ್ಬರು ಬಂದರೆ ಇನ್ನೊಬ್ರು ಹೋಗ್ತಾರೆ, ಇನ್ನೊಬ್ರು ಬಂದರೆ ಇನ್ನೊಬ್ರು ಹೊಟ್ಟೋಗ್ಬಿಡ್ತಾರೆ. ನೋಡಿ ಪೇರೆಂಟ್ಸ್ಗಂತೂ ಅವ್ರನ್ನ ಜಸ್ಟ್ ಒಂದು 4 ಜನನ ಲೈನಲ್ಲಿ ನಿಲ್ಲಿಸಿ ಫೋಟೋ ತೆಗೆಸಿ ಅಷ್ಟರಲ್ಲಿ ಸಾಕಾಗೋಯ್ತು. ನೋಡಿ ಇವ್ರೂ ಸರಿಯಾಗಿ ನಿಂತ್ಕೊಳ್ಳಲ್ಲ. ಆಮೇಲೆ ಹೆಂಗೋ ಮಾಡಿದ್ಮೇಲೆ ಇದೊಂದು ಫೋಟೋ ಬಂತು, 4 ಜನನೂ ಇರೋದು. ಆಮೇಲೆ ನಾವೆಲ್ಲ ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲೇ ನಮ್ಮ ಫ್ರೆಂಡ್ ಮನೆ ಒಬ್ಬರು ಇತ್ತು, ಹತ್ರದಲ್ಲೇ ಅವ್ರ ಮನೇಲಿ ಊಟಕ್ಕೆಲ್ಲ ಅರೇಂಜ್ ಮಾಡಿದ್ದು. ಅಲ್ಲಿ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಬ್ಯಾಂಗ್ಳೂರ್ಗೆ ಹೊರಟ್ಬಿಟ್ವಿ. ಅಷ್ಟೇ ನೋಡಿ ನಮ್ಮ ಸ್ಟೇ ಇದ್ದಿದ್ದು GK ಹಿಲ್ ವ್ಯೂ ರೆಸಾರ್ಟಲ್ಲಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.